ಮೀನಾ ಏನಂತಿ? ಒಂಚೂರು ಸಾಕು ಕೊಡೆ. ಅಯ್ಯೋ ಇಲ್ಲ ಕಣೆ, ಒಂದು ತೊಟ್ಟು ಕೊಡು ಸಾಕು. ನೀನೇನು ಬಟ್ಲು ತುಂಬ ಕೊಡ್ಬೇಡ, ಒಂದು ತೊಟ್ಟು ಕೊಡೆ, ಮುದ್ದಿಗಾದ್ರೆ ಸಾಕು. ಇಲ್ಲ ಕಣ ಆಂಟಿ, ಬೆಳಗ್ಗೆ ತಿಂಡಿನೇ ಮಾಡಿಲ್ಲ ಇವತ್ತು. ನಮ್ಮ ಮನೆಯವ್ರು ಹೋಟ್ಲಿಂದ ತಂದ್ಕೊಟ್ಟೋದ್ರು. ಲೇಟ್ ಆಯ್ತು ಇವತ್ತು ಬೆಳಗ್ಗೆ ಎದ್ದಿದ್ದು, ಮಾಡಿಲ್ಲ ಅಡುಗೆ. ಬಿಡು, ಇನ್ನೇನು ವಾಗ್ದಾನ ಮಾಡ್ತೀರ ಏನವ. ಹೋಟ್ಲಿಂದ ತಗೊಂಬರೋದು, ತಿನ್ನೋದು, ಮಲ್ಕೊಳ್ಳೋದು, ಇದೇನ ವಾಗ್ದಾನ ಮಾಡೋದು ನೀವು. ಬೆಳಿಗ್ಗೆ ಎದ್ದು ಬಿಸಿ ಬಿಸಿ ತಿಂಡಿ ಮಾಡ್ಕೊಂಡು ತಿನ್ನೋಕ್ಕಲ್ಲ, ತಿಂಡಿ ಮಾಡಿ ಕೊಡೋಕ್ಕಲ್ಲ ಗಂಡಿಗೆ. ಹಾಂ, ನೀನು ಒಂಚೂರು ತಿನ್ನೋಕ್ಕಲ್ವಾ? ಯಾವಾಗ ಕೇಳಿದ್ರು ಒಂಚೂರು ಸಾರು ಕೊಡೆ ಅಂದರೆ ಇಲ್ಲ ಅಂತೀಯ. ಹಾಂ, ಒಂಚೂರು ತಿಂಡಿ ಏನು ಮಾಡಿದೀಯ ಅಂದರೆ ಅಯ್ಯೋ ಹೋಟ್ಲಿಂದ ತಂದಿದ್ದ ತರಿಸಿದ್ರು ಕಣ ಆಂಟಿ ಅಂತೀಯ. ಅದು ಏನು ವಾಗ್ದಾನ ಮಾಡ್ತಿರೋ ಏನಂತೀಯ? ಸರಿ ಆಯಿತು, ಟೈಮ್ ಆಯ್ತು, ಹೋಗಿ ಏನಾರು ಆರ್ಡ್ರ್ ಮಾಡಿಸ್ಕೊಂಡು. ನಿಮಗೂ ಆರ್ಡ್ರ್ ಮಾಡಿದ್ದೀನಿ ರೀ ಆಂಟಿ, ಸಾಂಬಾರು ಅದರಲ್ಲೇನೆ ಬರುತ್ತೆ. ಸರಿ ಕಣವ, ಆಯಿತು ಕಣವ. ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ. ಸರಿ ಬಟ್ಟೆ ಇಲ್ಲೇ ಇಟ್ಕೋಗ್ತೀನಿ. ಸರಿ ಕೊಡಿ, ಬಂದ್ಮೇಲೆ ಹಾಕೊಂಬಂದು ತಗೊಂಬಂದು ಕೊಡ್ತೀನಿ. ಕೊಡವ, ಪುಣ್ಯ ಬರುತ್ತೆ ನಿನಗೆ. ಅಮ್ಮ, ಹೊಟ್ಟೆಗೆ ಅನ್ನ ತಿಂದು 2 ದಿನ ಆಯ್ತು, ಏನಾರ ಇದ್ರೆ ಹಾಕಮ್ಮ. ಇರು ಒಂದು ನಿಮಿಷ, ತಗೊಂಬರ್ತೀನಿ. ತಗೊಳಮ್ಮ. ಏನಮ್ಮ ಅದು? ಅನ್ನ ಕಣಮ್ಮ. ಅಮ್ಮ, ನಿಮ್ಮ ಮನೇಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಇಂಥವೆಲ್ಲ ಏನು ಮಾಡಲ್ವಾ? ತಂಗಳಾದ್ರೂ ಪರವಾಗಿಲ್ಲ, ಅದನ್ನ ಒಂದು ತಂದು ಹಾಕಮ್ಮ. ಚಿಕನ್ ಬಿರಿಯಾನಿ ಬೇಕಾ? ನಿಂತ್ಕೊಳ್ಳೆ ಒಂದು ನಿಮಿಷ, ನಿಂತ್ಕೊಳ್ಳೆ ಒಂದು ನಿಮಿಷ. ಮೇಲ್ ಕಟ್ಟಿರೋದು ಅದಕ್ಕೆ ಅವನಿಗೆ ಖುಷಿ ಕಟ್ಟಿರೋದು, ಗೊತ್ತಾ? ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಅವಾಗ ಏನ್ ತಿಂತ ಅನ್ಕೊಂಡಿ? ಏನಮ್ಮ? ಬಾಲ ಚಿಚ್ಚಿ ಕಬಾಬು. ಕಬಾಬು ಒಲೆನೇ ಹೋಗೈತಲ್ಲಮ್ಮ. ಏ ಸನ, ಒಂಚೂರು ಚಕ್ಕೆ ತಗೊಂಬ. ಚಕ್ಕೆ ತಗೊಂಬಂದ್ಬಿಟ್ಟು ಒಲಿಗೆ ಹಾಕು, ಒಲೆ ಹೋಗೈತಿ. ತಲೆಯತ್ತೆ ಚಕ್ಕೆ ಹಾಕಿ ಒಲಿಗೆ. ಇವು ಒಳ್ಳೆ ಬದನೆಕಾಯಿ ಬಿಟ್ಟಿದ್ದಾವೆ. ನಾಳಿಗೆ ಸಂತಿಗೆ ಹೋಗಿ ಕರ್ಮಿ ತಂದು ಹಾಕಿ, ಬದನೆಕಾಯಿ ಹಾಕಿ ಕರ್ಮಿ ನೋಡಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿನ್ಬಿಡ್ಬೇಕಪ್ಪ. ಆಂಟಿ ಅವ್ರು ಊಟ ಮಾಡ್ಲಿರ್ರಿ, ಇನ್ನ ಪೀಸ್ ತಿನ್ಕೊಳ್ಳಿರ್ರಿ. ಹೊಸಿ ಹೊಸಿ ಹಾಕಂಟಿ. ಲಾಸ್ಟ್ ಅಂತಿ. ಆಮೇಲೆ ಯಾಕಂದ್ರೆ